ಸ್ವಾಗತವನ್ನು ಕೋರುತ್ತಾ ನಮ್ಮ ಮಾದಿಗ ಸಂಘಟನೆಗಳ ಒಕ್ಕೂಟದಲ್ಲಿ ಮಾದಿಗ ದಂಡೋರ ಸಂಘಟನೆಗಳು, MRHS ಮಾದಿಗ ಮೀಸಲಾತಿ ಹೋರಾಟ ಸಮಿತಿಗಳು, ಆದಿಜಾಂಬವ ಸಂಘಟನೆಗಳು, ವಿಶ್ವ ಆದಿಜಾಂಬವ ಸಂಘಟನೆಗಳು ಮತ್ತು DSS ಸಂಘಟನೆಗಳು ಎಲ್ಲರೂ ಕೂಡ ಇನ್ನೂ ಹಲವಾರು ಅಂಬೇಡ್ಕರ್ ಸಂಘಟನೆಗಳು ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಮಾದಿಗ ಸಂಘಟನೆಗಳ ಒಕ್ಕೂಟ ಅಂತ ಒಂದು ಮಾಡಿಕೊಂಡು ಈ ಒಕ್ಕೂಟದ ಮೂಲಕ ನಾವು ಏನು ಭಾಳ ಪ್ರಮುಖವಾದ ಅಂಶ ಏನಂತಂದರೆ ದಿನಾಂಕ ಮೊನ್ನೆ 12ನೇ ತಾರೀಕು ನಡೆದಂಥ ಬೃಹತ್ ಜಾಥಾ ಏನು ಅದರ ಮೂಲಕ ನಾವು ಈಗಾಗಲೇ ಸರ್ಕಾರಕ್ಕೆ ನಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡಿ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಶಕ್ತಿ ಪ್ರದರ್ಶನ ಮಾಡೋದ್ರ ಮೂಲಕ ಆಮೇಲೆ ಆವತ್ತು ಅದಾದರೂ ಕೂಡ ಸರ್ಕಾರ ಯಾವುದೇ ಲಿಖಿತ ರೂಪದಲ್ಲಿ ನಮಗೆ ಆದೇಶ ಕೊಡಲಿಲ್ಲ. ನಾವೇನು 59,432 ಹುದ್ದೆಗಳು ರದ್ದು ಮಾಡಿ ಅಂತ ಹೇಳ್ತಿಲ್ಲ, ನೇಮಕ ಮಾಡಿ. ಆದರೆ ನಮ್ಮ ಡಾಕ್ಟರ್ ಎನ್ ಮೂರ್ತಿಯವರು ಕೂಡ ಈ ಒಂದು ದಲಿತ ಚಳವಳಿ ಒಳಗೆ ಮಾದಿಗ ಸಂಘಟನೆಗಳೆಲ್ಲರನ್ನೂ ಸೇರಿಸ್ಕೊಂಡು ಈ ಒಂದು ದೊಡ್ಡ ಜವಾಬ್ದಾರಿ ನಿರ್ವಹಣೆ ಮಾಡ್ತಾಯಿದ್ದಾರೆ. ಅದಕ್ಕೆ ನಮ್ಮ ಹಿರಿಯರಾದ ಶಂಕರಪ್ಪ ಅವರು, ಭೀಮಪ್ಪ ಅವರು, ಸಿದ್ದರಾಜ್ ಅವರು, ಹಾಗೆ ನಮ್ಮ ಕನಕನಹಳ್ಳಿ ಕೃಷ್ಣಪ್ಪ ಅವರು, ಗುಲ್ರಾಜ್ ಅವರು, ಮತ್ತು MC ಶ್ರೀನಿವಾಸ್ ಅವರು, ಮತ್ತು ನಮ್ಮ ಲಿಂಗರಾಜ್ ಅವರು, ನಮ್ಮ ಭಾಳ ಮುಖ್ಯವಾಗಿ ನಮ್ಮ ಮಂದಕೃಷ್ಣ ಮಾದಿಗ ದಂಡೋರದ ರಾಜ್ಯ ಮುಖಂಡರಾದಂಥ ದೇವರಾಜ್ ಅವರು ಬಂದಿದ್ದಾರೆ, ಅವ್ರಿಗೂ ಕೂಡ ದೇವರಾಜ್ ಅವರು, ಆಮೇಲೆ ನಮ್ಮ ಲಕ್ಷ್ಮೀಯವರು, ಭಾಳ ಮುಖ್ಯವಾಗಿ JC ಪ್ರಕಾಶ್ ಅವರು, ಇನ್ನೂ ಹಲವಾರು ಜನ ಮುಖಂಡರುಗಳು ಎಲ್ಲರೂ ಕೂಡ ಸೇರಿ ಹಿರಿಯ ಮುಖಂಡರುಗಳು 35 ವರ್ಷಗಳಿಂದ ಏನು ಹೋರಾಟವನ್ನು ಮಾಡ್ಕೊಂಡ್ಬಂದಿದ್ದೀವಿ, ಇವೆಲ್ಲ ಹಿರಿಯ ಮುಖಂಡರುಗಳು ಸೇರಿ ನಾವು ಸ್ವಾಮೀಜಿಯನ್ನು ಸ್ವಾಗತ ಮಾಡ್ಕೊಳ್ಳೋದು, ನಮ್ಮ ಸಮುದಾಯದ ಚಳವಳಿಯನ್ನು ಮುಂದುವರಿಸೋದಕ್ಕೆ, ಆರೋಗ್ಯಕರವಾಗಿ ಮುಂದುವರಿಸೋದಕ್ಕೆ ತೀರ್ಮಾನವನ್ನು ತಗೊಂಡಿದ್ದೀವಿ. ಮಾದಿಗ ಜಾತಿ ಇಡೀ ದೇಶಾದ್ಯಂತ ಇದೆ. ಮಾದಿಗರು ಅಸ್ಪೃಶ್ಯರು. ಮಾದಿಗರು ಅಸ್ಪೃಶ್ಯತೆಯ ಅನುಭವದಲ್ಲಿ ಸಮಾನ ದುಃಖಿಗಳು. ಆದರೆ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳಲ್ಲಿ ಅತ್ಯಂತ ಕಟ್ಟಕಡೆ ಇರುವಂಥ ಸಮಾಜಗಳು ಇದ್ದಾವೆ. ಮೋಚಿಗಳಿದ್ದಾವೆ, ಚಪ್ಪಲಿ ಹೊಲಿಯುವಂಥ ಸಮಾಜ ಬೀದಿ ಬದಿಯಲ್ಲಿದೆ. ಪೌರ ಕಾರ್ಮಿಕರು ಕೈಯಲ್ಲಿ ಕಬ್ಬುಗಳನ್ನು ಎತ್ತುವಂಥ ಸಮಾಜ ಇದೆ. ತಲೆ ಮೇಲೆ ಮಲ ಹೊರುವಂಥ ಸಮಾಜ ಮಾದಿಗ ಸಮಾಜದಲ್ಲಿದೆ. ಜೀತ ಮಾಡುವಂಥ ಸಮಾಜ ಇದೆ. ಇಂಥ ಕಟ್ಟಕಡೆಯ ಸಮಾಜಗಳನ್ನು, ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಕಟ್ಟಕಡೆ ಸಮಾಜಗಳನ್ನು ಮೇಲೆತ್ತಂಥದ್ದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಸಂವಿಧಾನದ ಪರಿಕಲ್ಪನೆ. ಈ ಸಂವಿಧಾನದ ಪರಿಕಲ್ಪನೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಯನ್ನು ಯಾರು ವಿರೋಧ ಮಾಡ್ತಾರೋ ಅವರು ಅಂಬೇಡ್ಕರ್ ವಿರೋಧಿಗಳು, ಸಂವಿಧಾನದ ವಿರೋಧಿಗಳಾಗ್ತಾರೆ. ಹಳ್ಳಿಗಳಲ್ಲಿ ಮಾದಿಗ ಸಮಾಜಗಳು ಸಾಮರಸ್ಯವಾಗಿದ್ದಾರೆ. ಆದರೆ ವಿಧಾನಸೌಧದಲ್ಲಿ ಮತ್ತು ಉದ್ಯೋಗವನ್ನು ಅರಸಿ ಬಂದಂತಹ ವೈಟ್ ಕಾಲರ್ಸ್ ಏನಿದ್ದಾರೆ, ಇವರು ಇಡೀ ಹಳ್ಳಿಗಳನ್ನು ಬೆಂಕಿಗೆ ಹಾಕ್ತಾ ಇದ್ದಾರೆ. ನಿಮ್ಮ ಹೃದಯಗಳು ವಿಶಾಲ ಆಗಬೇಕು. ಈ ಒಳ ಮೀಸಲಾತಿಯನ್ನು ಅಂಬೇಡ್ಕರ್ ಅವರ ಕಣ್ಣಿನಿಂದ, ಅಂಬೇಡ್ಕರ್ ಹೃದಯದಿಂದ ನೋಡಬೇಕು. ನಿಮಗೆ ದೊಡ್ಡ ಮನಸ್ಸು ಬರಲಿ ಅಂತ ಈ ಸಂದರ್ಭದಲ್ಲಿ ನಾನು ವಿನೀತ ಮನವಿ ಮಾಡ್ತೇನೆ. ದಲಿತ ಚಳವಳಿ ಕಟ್ಟುವಂಥ ಆರಂಭದಿಂದಲೂ ಕೂಡ ಮಾದಿಗ ಸಮಾಜದಲ್ಲಿ ಘರ್ಷಣೆ ಇತ್ತು. ಅನೇಕ ಸಾಮರಸ್ಯಗಳನ್ನು ಬೆಳೆಸ್ತಿದ್ದೀವಿ. ಆದರೆ ಇದು ಗಡ್ಡಿ ಪ್ರಯೋಗ ಮಾಡೋದಂಥವರು ರಾಜಕೀಯ ಅವಕಾಶವಾದಿಗಳು. ಇವತ್ತು 56,432 ಉದ್ಯೋಗಗಳನ್ನು ಒಳ ಮೀಸಲಾತಿ ಇಲ್ಲದೆ ಉದ್ಯೋಗ ತುಂಬಿದೆಯಲ್ಲ, ಇದು ಅವೈಜ್ಞಾನಿಕ, ಸಂವಿಧಾನ ವಿರೋಧಿ ಮತ್ತು ಕಾನೂನು ಬಾಹಿರ ಅನ್ನೋ ಸಂದರ್ಭದನ್ನ ಈಗ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ಇಂಥ ಒಂದು ಕಾನೂನು ಬಾಹಿರವಾದಂಥ ಕೆಲಸವನ್ನ ನೇತೃತ್ವ ವಹಿಸಿರುವಂಥವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಅವರ ಕಳೆದ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗಿಂದ ಹಿಡಿದು ಈಗ 23ರಿಂದ 25ರವರೆಗೆ ಒಳ ಮೀಸಲಾತಿ ವಿರೋಧಿಯಾಗಿ ಬಂದಿದ್ದಾರೆ ಸಿದ್ದರಾಮಯ್ಯನವರು. ಇವರು ಒಳ ಮೀಸಲಾತಿ ವರ್ಗೀಕರಣಗಳನ್ನು ಆರಂಭದಿಂದ ಯಾವ ಶಕ್ತಿಗಳು ವಿರೋಧ ಮಾಡ್ತಾ ಇದ್ವು ಆ ಶಕ್ತಿಗಳ ಪ್ರಭಾವಕ್ಕೆ ಸಿದ್ದರಾಮಯ್ಯನವರು ಮತ್ತು ಅವರ ಸರ್ಕಾರ ಒಳಗಾಗಿದೆ.
ಆದ್ದರಿಂದ ಇಡೀ ರಾಜ್ಯದಲ್ಲಿ ಆತಂಕ ಮತ್ತು ಆಘಾತ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳಲ್ಲಿ ಉಂಟಾಗಿದೆ. ಯಾಕೆಂದರೆ ಕಳೆದ 35 ವರ್ಷಗಳಿಂದ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ. ಹುಬ್ಬಳ್ಳಿ ಸಮಾವೇಶದಲ್ಲಿ 8 ಜನ ತೀರೋದ್ರು. ಅನೇಕರು ಜೀವನವನ್ನು ಬದುಕನ್ನು ಕಳ್ಕೊಂಡಿದ್ದಾರೆ ಹೋರಾಟವನ್ನು ಮಾಡಿ. ಇವತ್ತು ಕೂಡ ಬೀದಿ ಹೋರಾಟ ನಡೀತಾ ಇದೆ. ಸಿದ್ದರಾಮಯ್ಯರು ಕಣ್ಣಿಂದು ಕೂಡ ಕುರುಡರಾಗಿದ್ದಾರೆ. 5ರಿಂದ 12ಕ್ಕೆ ಸಚಿವ ಸಂಪುಟ ಮುಂದೂಡಿದ್ರು, 12ರಿಂದ 25ಕ್ಕೆ ಸಚಿವ ಸಂಪುಟ ಮುಂದೂಡಿದ್ದಾರೆ. ಈಗ ಅಲ್ಲಿ 27/2ರಲ್ಲಿ ಸುತ್ತೋಲೆ ಹೊರಡಿಸಿದ್ದಾರೆ. ಹುದ್ದೆ ಇಲ್ದೇನೆ ತುಂಬಬೇಕು ಅಂತೇಳಿ ಒಳೊಳಗೆ ಉದ್ಯೋಗಗಳು ನಡೀತಾ ಇದ್ದಾವೆ ಅನೇಕ ವಿಶ್ವವಿದ್ಯಾನಿಲಯದಲ್ಲಿ. ಈಗ ಮೈಸೂರು ವಿಶ್ವವಿದ್ಯಾನಿಲಯ ತಗೊಂಡ್ರೆ ಬಲಗೈ ಸಮಾಜದಲ್ಲಿ 177 ಜನ ಬೋಧಕರು ಮತ್ತು ಬೋಧಕೇತರರು ಇದ್ದಾರೆ. ಬರೀ 7 ಜನ ಮಾದಿಗ ಸಮಾಜದವರು ಇದ್ದಾರೆ. ಪೌರ ಕಾರ್ಮಿಕರು 2000 ಚಿಲ್ಲರೆ ಮಾದಿಗ ಸಮಾಜದವರು ಕಸ ಮಾಡ್ತಾ ಇದ್ದಾರೆ. ಕಣ್ಣಿಲ್ವಾ ನಿಮಗೆ? ಆದ್ದರಿಂದ ಸ್ವಾಮೀಜಿಗಳು, ಷಡಕ್ಷರಿ ಮುನಿ ಸ್ವಾಮೀಜಿಗಳು ಹರಿಹರ ಬಿ ಕೃಷ್ಣಪ್ಪನವರ ಸಮಾಧಿಯಿಂದ ಜಾಥಾ ಬರ್ತಾ ಇದ್ದಾರೆ, ಕಾಲ್ನಡಿಗೆ ಜಾಥಾ. ಅವ್ರಿಗೆ ನಾವು ಈ ಎಲ್ಲ ವೇದಿಕೆಯ ಮೂಲಕ ಒಕ್ಕೂಟದಿಂದ ನಾವು ಬೆಂಬಲಿಸ್ತೇವೆ. ಮತ್ತು ಅವ್ರ ವೇದಿಕೆ ಕೂಡ ನಾವು ಫ್ರೀಡಮ್ ಪಾರ್ಕಲ್ಲಿ ಸಜ್ಜು ಮಾಡ್ತೇವೆ. ಮತ್ತು ಈ ಧರಣಿಯನ್ನು ಮುಂದುವರಿಸ್ತೇವೆ. 27ನೇ ತಾರೀಕಿನ ಸಿದ್ದರಾಮಯ್ಯನವರು ಕ್ಯಾಬಿನೆಟನ್ನು ಮುಂದೂಡಿದರೆ ಇದು ಹುನ್ನಾರ, ಷಡ್ಯಂತ್ರ. ಇದರಲ್ಲಿ ಒಳ ಮೀಸಲಾತಿಯನ್ನು ಕಡಿತ ಮಾಡುವಂಥ ಸಂಚಿದೆ. ಮತ್ತು ರೋಸ್ಟರ್ ಬಿಂದುವನ್ನು ನಾವು ಒಳಪಡಿಸಲ್ಲ ಅನ್ನೋ ಸಂಚು ನಡೀತಾ ಇದೆ. ಮತ್ತು ಒಳ ಮೀಸಲಾತಿ ವರ್ಗೀಕರಣವನ್ನು ಸಬ್ ಕ್ಯಾಬಿನೆಟ್ ಮಾಡುವಂತಹ ಸಂಚಿದೆ ಅಥವಾ ಮುಂದೂಡುವಂಥ ಸಂಚಿದೆ. ನೀವೇನಾದರೂ ಕೂಡ 27ನೇ ತಾರೀಕು ನೀವು ಒಳ ಮೀಸಲಾತಿ ವರ್ಗೀಕರಣದ ಬಗ್ಗೆ ಸಿದ್ದರಾಮಯ್ಯರು ಗಟ್ಟಿಯಾದಂಥ ಗಂಭೀರವಾದಂಥ ನಿಲುವನ್ನು ತಾಳದ ಹೋದರೆ ಇಡೀ ರಾಜ್ಯ ಹತ್ಕೊಂಡು ಉರಿತದೆ. ಏನಾದರೂ ಅಹಿತಕರ ಘಟನೆಗಳು ನಡೆದರೆ ಸರ್ಕಾರವೇ ಹೊಣೆ ಆಗ್ತದೆ. ಸಿದ್ದರಾಮಯ್ಯರನ್ನು 17 ಬಜೆಟ್ ಮಂಡಿಸಿದ್ದೀನಿ, ಏನು ದೇವರಾಜ ಅರಸು ನಂತರ ನಾನು ಹೆಚ್ಚು ವರ್ಷಗಳ ಅವಧಿ ಮಾಡಿದ್ದೀನಿ ಅನ್ನೋದಕ್ಕೆಲ್ಲ ಕಪ್ಪು ಮಸಿ ಆಗ್ತದೆ, ಕಪ್ಪು ಇತಿಹಾಸ ಆಗ್ತದೆ. ಇವತ್ತು ಮರಣ ಶಾಸನವನ್ನು ಬರೆದಿದ್ದೀರಿ ನೀವು. ಬಾಗಲಕೋಟೆ ಮತ್ತು ದಾವಣಗೆರೆ ಚುನಾವಣೆಯನ್ನು 27ನೇ ತಾರೀಕು ಮಾಡ್ತಾ ಹೋದ್ರೆ ಹೆಂಗೆ ಗೆಲ್ತೀರಿ? ನಾವು ಚಾಲೆಂಜ್ ಮಾಡಿ ತೋರಿಸ್ತೇವೆ ನಿಮ್ಮನ್ನು. ಇಡೀ ರಾಜ್ಯದಲ್ಲಿ ಮಹಾನಗರ ಪಾಲಿಕೆಗಳು 2022 ಚುನಾವಣೆಯಲ್ಲಿ ನಿಮ್ಮನ್ನು ನೆಲ ಕಚ್ಚಿಸ್ತಾ ಹೋದರೆ ನಾವು ವಿರೋಧಿಸಲ್ಲ ಅನ್ನೋ ಮಾತನ್ನು ಸಿದ್ದರಾಮಯ್ಯನವರಿಗೆ ಈ ಮೂಲಕ ನಾವು ಆ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಪಾಪ ಅಲೆಮಾರಿಗಳಲ್ಲಿ ಕೆಲ ಸಮಾಜಗಳಿದ್ದಾವೆ, ದೊಂಬ ಸಮಾಜಗಳಿದೆ, ಕಾಡಲ್ಲಿ ವಾಸ ಮಾಡುವಂಥ ಜನ ಇದೆ, ಟಾರ್ಪಲ್ಲಿ ಕೂಡ ಗತಿ ಇಲ್ಲ, ಅವರು ಭಿಕ್ಷೆ ಮಾಡಿ ತಿರ್ಕೊಂಡು ತಿಂತಾ ಇದ್ದಾರೆ. ಅಂಥವ್ರಿಗೂ ಕೂಡ 1% ನಾಗಮೋಹನ್ ದಾಸು ಮೀಸಲಾತಿ ಕೊಟ್ಟರೆ ರಾಜಕೀಯಕ್ಕೋಸ್ಕರ ನೀವು ರಾಜಕೀಯ ಮಾಡಿ 3ನೇ ಗುಂಪಲ್ಲಿ ಸೇರಿಸಿ ಅವ್ರು ಕಣ್ಣೀರು ಹಾಕ್ಸ್ತಾ ಇದ್ದೀರಾ. ಆಮೇಲೆ ಜೊತೆಯಲ್ಲಿ ಅತ್ಯಂತ ಮುಖ್ಯವಾಗಿ ನಾನು ಇಲ್ಲಿ ಹೇಳೋದು, ಅವ್ರಿಗೆ 1% ವಿಶೇಷವಾಗಿ ಕೊಡಬೇಕು ಅನ್ನೋದ್ರ ಜೊತೆಗೆ ಏನು ತಾಂತ್ರಿಕ ಅಡಚಣೆ ಇದೆ, ಕೋರ್ಟಲ್ಲಿ ತಡೆಯಾಜ್ಞೆ ಇದೆ ಅಂತ ಸಿದ್ದರಾಮಯ್ಯನವರು ನೀವು ಇಷ್ಟು ದೊಡ್ಡ ಮನುಷ್ಯರಾಗಿ ಹೇಳ್ತಿರಲ್ಲ, ಯಾವ ಕೋರ್ಟಲ್ಲೂ ತಡೆಯಾಜ್ಞೆ ಇಲ್ಲ, ಯಾವ ತಾಂತ್ರಿಕ ಅಡಚಣೆನೂ ಇಲ್ಲ ಒಳ ಮೀಸಲಾತಿ ಜಾರಿ ಮಾಡೋದಕ್ಕೆ, ಯಾವ ಅಡ್ಡಿ ಆತಂಕ ಇಲ್ಲ. ಇರೋದು ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ. ಅವ್ರ ಸರ್ಕಾರದಲ್ಲಿ ಅಡ್ಡಿ ಆತಂಕ ಇದೆ, ಅವ್ರು ನೀವು ಸರ್ ಮಾಡ್ಕೊಳ್ಳಿ. ಅವ್ರ ಪ್ರಭಾವಕ್ಕೆ ಯಾಕೆ ನೀವು ಮುಖ್ಯಮಂತ್ರಿಯಾಗಿ ಮುಂದುವರಿಯೋಕ್ಕೋಸ್ಕರ ಈ ಸಮಾಜನ ಯಾಕೆ ಹೊಡೆದಾಡಿಸ್ತಾ ಇದ್ದೀರಿ? ಈ ಸಮಾಜನ ಬೀದಿಗೆ ತಳ್ಳಿ ಯಾಕೆ ತಮಾಷೆ ನೋಡ್ತಾ ಇದ್ದೀರಿ? ಬೆಂಕಿ ಹಚ್ಚಿ ನೀವು ವಿಳಂಬ ಮಾಡಿದ್ದು ಗೊತ್ತು ನಮ್ಗೆ, ಯಾಕೆ ವಿಳಂಬ ಮಾಡಿದ್ರಿ ಅಂತೆ ಅಂದರೆ ಗೋವಿ ಮತ್ತು ಲಮಾಣಿ ಕೊರ್ಮಕೊಚ್ಚ ಸಮಾಜ ನಮ್ಮ ಸಹೋದರರೇ, ನಾವೇನು ಅವ್ರಿಗೆ ಕೊಡಬೇಡಿ ಅಂತ ಎಲ್ಲೂ ಹೇಳಿಲ್ಲ. ನಿಮಗೆ 4% ಕೊಡಿ ಅಂತ ಕೊಡುವಾಗ ನಾವು ಬೇಡ ಅಂತ ಎಲ್ಲೂ ಹೇಳಿಲ್ಲ. ಅವರು ಈಗ ದೊಡ್ಡ ಸಮಾವೇಶವನ್ನು ಮಾಡ್ತೀವಿ ಅಂತ ಹೊರಟಿದ್ದಾರೆ. ಮತ್ತು ವಲಯ ಮತ್ತು ಸಂಬಂಧಿತ ಕೆಲವರು ಅವರು ನಾವು ಜನ ಸೇರಿಸ್ತೀವಿ ಫ್ರೀಡಮ್ ಪಾರ್ಕಲ್ಲಿ ಅಂತ ಹೋಗಿದ್ದಾರೆ. ಇದನ್ನ ಸಿದ್ದರಾಮಯ್ಯನವರು ಅವ್ರ ವಾಯ್ಸನ್ನು ಗಟ್ಟಿ ಮಾಡೋದಕ್ಕೆ, ಪ್ರೆಸರ್ ಹೋಲ್ಡ್ ಮಾಡೋದಕ್ಕೆ, ವಿವಾದ ಗಟ್ಟಿ ಮಾಡೋಕ್ಕೋಸ್ಕರ ನೀವು 27ಕ್ಕೆ ಮುಂದೂಡಿ ಟೈಮ್ ತಗೊಂಡಿದ್ದೀರಾ. ಇದೇ ಥರ ಡಿಲೇ ಟ್ಯಾಕ್ಟಿಸ್ ಮಾಡಿ ಸಿದ್ದರಾಮಯ್ಯನವರು ಇಡೀ ಇವರು ಬಾಯಿ ಮಣ್ಣಾಕಂತ ಕೆಲಸ ಮಾಡಿದ್ದೀರಿ. ಇಂತಹ ಕೆಲಸಗಳನ್ನು ನೀವು ಮಾಡಬೇಡಿ. ನಾವು 25ನೇ ತಾರೀಕು 25/3/2026 ಈ ಎಲ್ಲ ಸರ್ಕಾರದ ವಿದ್ಯಮಾನಗಳನ್ನು ಖಂಡಿಸಿ ವಿರೋಧಿಸಿ ರಾಜ್ಯದ 31 ಜಿಲ್ಲೆಗಳಲ್ಲೂ ಕೂಡ
ಉಗ್ರ ಪ್ರತಿಭಟನೆಗಳನ್ನು ನಾವು ಎಲ್ಲ ಸಂಘಟನೆಗಳು 50 ಸಂಘಟನೆಗಳು ಮಾದಿಗ ಸಂಬಂಧಿತ ಸಂಘಟನೆಗಳು 50 ಸಂಘಟನೆಗಳು ಸೇರಿ ಮಾದಿಗ ಸಂಘಟನೆಗಳ ಒಕ್ಕೂಟದ ವತಿಯಿಂದ ರಾಜ್ಯದ 31 ಜಿಲ್ಲೆಗಳಲ್ಲೂ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬೃಹತ್ ಪ್ರತಿಭಟನೆಯನ್ನು ಮಾಡೋದ್ರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿ, ರಾಜ್ಯಪಾಲರು, ರಾಷ್ಟ್ರಪತಿ, ಪ್ರಧಾನಮಂತ್ರಿಗೆ ರವಾನಿಸ್ತಾ ಇದ್ದೇವೆ. ಜೊತೆಗೆ ಬೆಂಗಳೂರಲ್ಲಿ ಇದೇ ಮೌರ್ಯ ಸರ್ಕಲ್ನಿಂದ ಗಾಂಧಿ ಪ್ರತಿಮೆಯ ಗಾಂಧಿನಗರದ ಮೌರ್ಯ ಸರ್ಕಲ್ನಿಂದ ಮುಖ್ಯಮಂತ್ರಿಗಳ ಮನೆಗೆ ಬೃಹತ್ ರ್ಯಾಲಿ ಕಾರ್ಯಕ್ರಮನ ನಾವು ಮಾಡ್ತಾ ಇದ್ದೇವೆ. ಪೊಲೀಸ್ನವರು ಈಗ ಇದನ್ನು ನಿಲ್ಲಿಸಬೇಕು ಅಂತೇಳಿ, ಸರ್ಕಾರ ಇದನ್ನು ಹತ್ತಿಕ್ಕಬೇಕು ಅಂತೇಳಿ ಭಾಳ ಪ್ರಯತ್ನ ಮಾಡ್ತಾ ಇದ್ದೇವೆ. ಅಂಥ ಪ್ರಯತ್ನಗಳೇನಾದರೂ ನಡೆದ್ರೆ ಅವತ್ತೇ ನಿಮ್ಮ ಸರ್ಕಾರ ಬಿದ್ದೋಗ್ತದೆ ಅನ್ನೋ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಆದ್ದರಿಂದ ಮುಖ್ಯಮಂತ್ರಿ ಮನೆಗೆ 25ನೇ ತಾರೀಕು ಬೆಂಗಳೂರಲ್ಲಿ ಮುತ್ತಿಗೆ ಆಗೋಂಥ ಕಾರ್ಯಕ್ರಮನ, ಬೃಹತ್ ರ್ಯಾಲಿ ಕಾರ್ಯಕ್ರಮನ ಮೌರ್ಯ ಸರ್ಕಲ್ನಿಂದ ಮಾಡ್ತಾ ಇದ್ದೇವೆ. ಎಲ್ಲ ಮಾದಿಗ ಸಂಬಂಧಿತ ಸಂಘಟನೆಗಳು, ಸಮಚಿಂತಕ, ಸಮಾನ ಮನಸ್ಕರು ಮತ್ತು ಅವತ್ತಿಂದ ಚಳುವಳಿ ಮಾಡಿರೋಂಥ ಯುವಕರುಗಳು ನೀವೆಲ್ಲನಕ್ಕೊಂದು ಭಾಗವಹಿಸಬೇಕು ಅಂತ ಅತ್ಯಂತ ವಿನೀತ ಮನವಿ ಮಾಡ್ತಾ ಇದ್ದೀವಿ. ಇಲ್ಲ ಅಂದರೆ ನಿಮ್ಗೆ ಉದ್ಯೋಗಗಳು ಖಂಡಿತ ಸಿಗಲ್ಲ. 2 ಲಕ್ಷ ಉದ್ಯೋಗಗಳನ್ನು ನಿಮ್ಗೆ ಯಾಮಾರಿಸ್ಬಿಡ್ತಾರೆ. ನೀವು ಅದೇ ಕೆಲಸಗಳಲ್ಲಿ ಶಾಶ್ವತಗೊಳಿಸೋದಕ್ಕೆ, ನಿಮ್ಮ ಕೆಲಸಗಳಲ್ಲೇ ನಿಮ್ಮನ್ನು ಅಲ್ಲೇ ಅಂಟಿಸೋದಕ್ಕೆ ಸಂಚು ನಡೀತಾ ಇದೆ. ಇದಕ್ಕೋಸ್ಕರ ನೀವು ಎಚ್ಚೆತ್ಕೋಬೇಕು, ನಮ್ಮ ಒತ್ತಿಗೆ ಸೇರಿಸ್ಬೇಕು. ನಾವು ಎಲ್ಲನೂ ಕೂಡ ಎಂಥ ತ್ಯಾಗ ಬಲಿದಾನಕ್ಕೂ ಕೂಡ ನಾವು ಸಿದ್ಧರಾಗಿದ್ದೇವೆ, ಭದ್ರಾಗಿದ್ದೇವೆ. ಯಾವ ವ್ಯಕ್ತಿ, ಯಾವ ಜಾತಿಯನ್ನು ವಿರೋಧ ಮಾಡೋದಲ್ಲ. ನಾವು ಎಲ್ಲ 101 ಜಾತಿಗೂ ಕೂಡ ಅವರ ಜನಸಂಖ್ಯೆಗೆ ಸಮಾನವಾಗಿ ಮೀಸಲಾತಿ ಹಂಚಿಕೆ ಆಗಬೇಕು ಅನ್ನೋದು ಅಷ್ಟೇ ಒತ್ತಾಯ. ಯಾವ್ರನ್ನ ಬೈಯೋದಲ್ಲ, ನಾವು ಹೊಗಳೋದಲ್ಲ, ಮತ್ತು ವಿರೋಧ ಅಲ್ಲ. ಯಾವುದೇ ಪಕ್ಷಕ್ಕೆ, ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿದವ್ರು ನಾವು ಯಾರೂ ಅಲ್ಲ. ನಾವು ಮೀಸಲಾತಿಯ ಹೋರಾಟಗಾರರು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ದಯವಿಟ್ಟು ಮಾಧ್ಯಮಗಳು ಅವತ್ತು ನಮಗೆ ಬೆಂಬಲವನ್ನು 25ನೇ ತಾರೀಕು ಕೊಡಬೇಕು ಅಂತ ಅತ್ಯಂತ ವಿನೀತವಾಗಿ ಮನವಿ ಮಾಡ್ಕೊಳ್ತೇನೆ. ನಮಸ್ಕಾರ. ನಮ್ಮ ಹೆಸರು BR ಮುನ್ರಾಜು, ರಾಷ್ಟ್ರೀಯ ಅಧ್ಯಕ್ಷರು JP ಮಹಿಳಾ ಭಾರತ ದಲಿತ ಸಂಘ. ಏನು ಇವತ್ತು ನಮ್ಮ ಹಿರಿಯ ನಾಯಕರುಗಳಾದಂಥ ಮೂರ್ತಿಯಣ್ಣವರು, ಶಂಕರಪ್ಪನವರು ಮತ್ತು ಭೀಮರಾಜ್ ಅವರು, ಸಿದ್ದರಾಜಣ್ಣವರು ಮತ್ತು ಎಲ್ಲರೂ ಮಾದಿಗಳ ಸಂಘಟನೆ ಒಕ್ಕೂಟದಿಂದ ಇವತ್ತು ಬೃಹತ್ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ. ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಏನಂದರೆ, ನಮ್ಮ ಹಕ್ಕು ನಮಗೆ ಜಾರಿ ಮಾಡಿ. ನಾವು ಸರ್ಕಾರನ ಒತ್ತಾಯ ಮಾಡ್ತಾರೆ ಇದೇ ವಿಚಾರನ ನಾವು ಬೇಗ ಏನು ಕೇಳ್ತಾ ಇಲ್ಲ. ಇವತ್ತು 7 ಜನ ನ್ಯಾಯಾಧೀಶರು ಜಡ್ಜ್ಮೆಂಟ್ ನಮ್ಗೆ ಕೊಟ್ಟಿದ್ದಾರೆ. ಆಮೇಲೆ 5 ರಿಂದ 6 ಆಯೋಗಗಳನ್ನು ರಚನೆ ಮಾಡಿದ್ದೀರ. ಎಲ್ಲ ಆಯೋಗಗಳನ್ನು ರಚನೆ ಮಾಡಿದ ಸರ್ಕಾರನೇ. ಆಮೇಲೆ ಯಾವುದೇ ಒಂದು ಜಸ್ಟಿಸ್ ಒಂದು ಆಯೋಗದ ಅಧ್ಯಕ್ಷರಾದ ಸರ್ಕಾರ ಅವರಿಗೆ ಗೌರವವನ್ನು ಸಲ್ಲಿಸಬೇಕು. ಯಾಕಂದರೆ ಅವ್ರು ಕೊಟ್ಟಂಥ ಒಂದು ಜಡ್ಜ್ಮೆಂಟನ್ನು ನೀವು ತಿರಸ್ಕರಿಸ ಮಾಡ್ತೀರಂದರೆ ನಮಗೆ ಬಹಳ ಅನ್ಯಾಯ ಆಗ್ತಾಯಿದೆ. ದಯವಿಟ್ಟು ಅದು ಮಾಡೋಕ್ಕೆ ಹೋಗ್ರಿ ಮಾನ್ಯ ಮುಖ್ಯಮಂತ್ರಿಗಳೇ. ಇವತ್ತು ಮುಖ್ಯಮಂತ್ರಿಗಳು ಒಂದು ಹೊಸ ಪದವಿನ ಕೊಡಬೇಕು ನಾವು. ಯಾಕಂದರೆ ನಮ್ಮ ಒಂದು ಮಾದಿಗರ ಮತ್ತು ದಲಿತರ ಒಂದು ಮೀಸಲಾತಿಯ ವಿರೋಧಿಗಳ ಪಿತಾಮಹ ಅಂತ ಮುಖ್ಯಮಂತ್ರಿಗಳು ನಾವು ಹೇಳಬೇಕಾಗುತ್ತೆ. ಯಾಕಂದರೆ ವಿರೋಧತನ ಮಾಡ್ಕೊಂಡು ಹೋಗಿ ನೀವು ಬರ್ತಾ ಇದ್ದೀರಾ. ದಯವಿಟ್ಟು ಅದನ್ನು ಮಾಡೋಕ್ಕೆ ಹೋಗ್ಬೇಡ್ರಿ. ಇವತ್ತನ್ನು ಮೊನ್ನೆ 12ನೇ ತಾರೀಕು ನಡೆದಂಥ ಒಂದು ಸಮಾವೇಶನ ನೋಡಿ ನಮ್ಮ ಒಂದು ಬಳಗಲ್ಲಿ ಹೋಗಿ ಬಂದರೂ ಸಹ ಅದನ್ನೂ ತಿರಸ್ಕರಿಸ ಮಾಡಿದ್ದೀರಾ. ಲಿಖಿತವಾಗಿ ಒಂದು ಹೇಳಿಕೆ ಕೊಡ್ತಾ ಇಲ್ಲ ತಾವು. ಅವೆಲ್ಲ ಮಾಡಬೇಕು. ಈಗ ನಮ್ಮ ಮೂರ್ತಿಯಣ್ಣವರು ಇದರ ವಿಚಾರದಲ್ಲಿ ಸ್ವಲ್ಪ ಮುಂದಾಳತ್ವವನ್ನು ವಹಿಸ್ಕೊಂಡು ನಮ್ಮ ಮಾದಿಗ ಸಮುದಾಯಕ್ಕೆ ಒಂದು ನೇಮಕಾತಿಗಳು ಮಾಡಬೇಕಾದ್ರೆ ಒಳ ಮೀಸಲಾತಿ ಜಾರಿ ಮಾಡಿ ನಂತರ ನೀವು ನೇಮಕಾತಿಗಳು ಮಾಡಿ ಅನ್ನೋದು ಒಂದು ನಮ್ಮ ಒತ್ತಾಯ ಆಗಿತ್ತು. ಈ ಒಂದು ವಿಚಾರದಲ್ಲಿ ನಾವು 25ನೇ ತಾರೀಕು ಏನು ಇವತ್ತು ನಮ್ಮ ಹಿರಿಯ ನಾಯಕರುಗಳಲ್ಲಿ ಹೇಳಿದ್ದಾರೋ, ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕೋ ಅಂತ ರೀತಿ 100% ಮಾಡೇ ಮಾಡ್ತೀವಿ. ನಾವು ಇದುವರೆಗೂ ನಾವು ಯಾರನ್ನೂ ತಿರಸ್ಕರಿಸಿ ಮಾಡಲ್ಲ, ಏನಿದು ಮಾಡಲ್ಲ. ನಮ್ಮ ನ್ಯಾಯ ಕೊಡಿ ಸ್ವಾಮಿ ಅಂತಂತೇಳಿ ಮೌರ್ಯ ಸರ್ಕಲಿಂದ ಮುಖ್ಯಮಂತ್ರಿ ಮನೆಗೆ ಏನು ಹೋರಾಟ ಹಮ್ಮಿಕೊಂಡಿದ್ದೆ, ಈ ಹೋರಾಟ ಯಶಸ್ವಿ ಆಗಲಿ. ಈ ವಿಚಾರನ ಪತ್ರಿಕಾಗೋಷ್ಠಿ ಮುಖಾಂತರ ತಾವುಗಳು ವಿಚಾರವನ್ನು ಪ್ರಚಾರ ಮಾಡಿ ನಮ್ಮ ನ್ಯಾಯ ಸಿಗಲಿ ಅಂತೇಳಿ ನನ್ನ ಮಾತು ವಿರಾಮ ಹೇಳ್ತೇನೆ. ಜೈ ಭೀಮ್, ಜೈ ಭಾರತ್, ಜೈ ಮಾದಿಗ, ಜೈ ಜೈ. ಕಳೆದ 35 ವರ್ಷಗಳ ನಿರಂತರವಾದಂಥ ಹೋರಾಟ, ಮಾದಿಗರ ಏಕೈಕ ಹೋರಾಟ ಒಳ ಮೀಸಲಾತಿ ವರ್ಗೀಕರಣ. ಇವತ್ತು ನಮ್ಮನ್ನು ಆಳ್ತಾ ಇರುವಂತಹ ಸರ್ಕಾರ ನಮಗೆ ಮಂಕು ಬೂದಿ ಇರಿಸುವಂಥ ಒಂದು ಕಾರ್ಯಕ್ಕೆ ಇವತ್ತು ಕೈ ಹಾಕಿದೆ ಮಾನ್ಯ ಮುಖ್ಯಮಂತ್ರಿಗಳು. ಇದು ನಮ್ಮ ನಾಯಕರೆಲ್ಲರೂ ಸೇರಿ 25ನೇ ತಾರೀಕೇನು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇದು ಆರಂಭ ನಮ್ಮ ಲೆಕ್ಕದಲ್ಲಿ. ಬಹುಶಃ 27ನೇ ತಾರೀಕು ನೀವೇನಾದರೂ ತೀರ್ಮಾನ ತಗೊಂಡಿಲ್ಲ ಅಂದರೆ ಬರೀ ಬೈ ಎಲೆಕ್ಷನ್ಸ್ ಅಲ್ಲ, ದಕ್ಷಿಣ ಭಾರತದಲ್ಲೇ ಕಾಂಗ್ರೆಸ್ ಪಕ್ಷ ಧೂಳಿಪಟ ಆಗೋದು ಖಂಡಿತ. ಇದರಲ್ಲಿ ಯಾವುದೇ ಅನುಮಾನ ಬೇಡ. ಇವತ್ತೇನು ಕೆಲವು ಮುಖಂಡರು, ಸಮಾಜದ ಮುಖಂಡರು ಹೇಳ್ತಾ ಇದ್ದಾರೆ ನಾವೆಲ್ಲ ಕೂಡ ಒಗ್ಗಟ್ಟಾಗಿ ಇರ್ತೀವಿ ಅಂತ. ನಮ್ಮ ತಕರಾರಿಲ್ಲ. ಮಾದಿಗರಿಗೆ ಸೇರಿಬೇಕಾಗಿರೋಂಥ 6% ನೀವು ಬದಿಗಿಟ್ಟು ನೀವೆಲ್ಲರೂ ಕೂಡ ಒಂದೇ ಮನೆಯಲ್ಲಿ ಅದು ನಮ್ದು ಯಾವುದೇ ರೀತಿಯಾದಂಥ ಅಭ್ಯಂತರ ಇಲ್ಲ ಅಂತ ಹೇಳ್ತಾ, ಈ ಕೂಡಲೇ ಏನು ವಿಶೇಷವಾದಂಥ ಕ್ಯಾಬಿನೆಟಲ್ಲಿ ನೀವೇನು ಅನೌನ್ಸ್ ಮಾಡಿದ್ದೀರಿ, ಇದನ್ನು ಒಳ ಮೀಸಲಾತಿ ವರ್ಗೀಕರಣ ಮಾಡದೇ ಹೋದ ಪಕ್ಷದಲ್ಲಿ ಈ ರಾಜ್ಯದಲ್ಲಿ ಮತ್ತೊಮ್ಮೆ ಮಾದಿಗರ ಒಂದು
ಕೆಂಗಣ್ಣಿಗೆ ಇದು ಸರ್ಕಾರ ಗುರಿ ಆಗ್ತದಂತ ಎಚ್ಚರಿಕೆ ಈ ಸಂದರ್ಭದಲ್ಲಿ ಕೊಡ್ತಾರೆ.